ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸಂಜೆಯ ಶುಭೋದಯಗಳು. 10th ಆದಮೇಲೆ ಕೆಲವು ಮಕ್ಕಳುಗಳು ITI ಕೋರ್ಸ್ ಮಾಡಬೇಕು ಅಂತ ಇರ್ತಾರೆ. ಅವರಿಗೋಸ್ಕರ ನಾನು ಯಾವುದು ಬೆಸ್ಟ್ ITI ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಲವೊಂದಷ್ಟು ITI ಕೋರ್ಸ್ಗಳನ್ನ ನಿಮಗೋಸ್ಕರ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಫಸ್ಟು ಇಲ್ಲಿ ನಾನು ತೊಗೊಳ್ತಾ ಇರೋ ಸೆಕ್ಷನ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಟ್ರೇಡ್ಸ್ ಅಂತ. ಇಂಜಿನಿಯರಿಂಗ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಕೆಲವೊಂದು ಟ್ರೇಡ್ಸ್ಗಳನ್ನ ನೀವು ಮಾಡಿ ITI ಮುಗಿದ್ಮೇಲೆ ಡಿಪ್ಲೊಮಾ ಮಾಡಿ ಮತ್ತೆ ನೀವು ಇಂಜಿನಿಯರಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಫಿಟ್ಟರ್ನ ಮಾಡಿದ್ರೆ ನೀವು ITI ಕಂಪ್ಲೀಟ್ ಆದಮೇಲೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಮಾಡಿ ಮತ್ತೆ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ನಾನು ಕೆಲವೊಂದಷ್ಟು ಟ್ರೇಡ್ಸ್ಗಳನ್ನ ಹೇಳ್ತಿದ್ದೀನಿ. ಫಿಟ್ಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಡೀಸೆಲ್ ಮೆಕ್ಯಾನಿಕ್ ಇರ್ಬೋದು, ಡ್ರಾಫ್ಟ್ ಮ್ಯಾನ್, ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಬ್ರಿಗೂ ಇರುತ್ತೆ. ಟರ್ನರ್ ಇರುತ್ತೆ, ಟೂಲ್ ಆ್ಯಂಡ್ ಡೈ ಮೇಕರ್ ಇರುತ್ತೆ. ನೆಕ್ಸ್ಟು ವೆಲ್ಡರ್ ಇರುತ್ತೆ. ವೆಲ್ಡರ್ ಇಲ್ಲೂ 6 to 1 month 6 months 1 year ತನಕ ಕೋರ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ ಕಂಪ್ಯೂಟರ್ ಆ್ಯಂಡ್ IT ರಿಲೇಟೆಡ್ ಇರುತ್ತೆ. ಅದರಲ್ಲಿ ಕೂಪಾ ಅಂತ ಇರುತ್ತೆ. ಕೂಪಾ ಅಂದರೆ ಕಂಪ್ಯೂಟರ್ ಆಪರೇಟೆಡ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತ. ಇದನ್ನು ಮಾಡ್ಬೋದು. ಇದು IT ರಿಲೇಟೆಡ್ ಇರುತ್ತೆ. ಜೊತೆಗೆ ರೆಫ್ರಿಜರೇಷನ್ ಆ್ಯಂಡ್ AC ಇದನ್ನು ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ತುಂಬ ವೇಕೆನ್ಸೀಸ್ಗಳಿರುತ್ತೆ. ಮತ್ತು KMF, ಡೈರಿ ಈ ಥರದ್ರಲ್ಲೂ ಅಷ್ಟೇ ವೇಕೆನ್ಸಿಗಳು ಸಿಗುತ್ತೆ ರೆಫ್ರಿಜರೇಷನ್ ಆ್ಯಂಡ್ ACನ. ಅದ್ರ ಜೊತೆಗೆ ಪ್ಲಂಬರ್ ಇರ್ಬೋದು, ಕಾರ್ಪೆಂಟ್ರಿಂಗ್ ಇರ್ಬೋದು, ಮೋಟರ್ ಡ್ರೈವಿಂಗ್ ಕಮ್ ಮೆಕ್ಯಾನಿಕ್ ಇರುತ್ತೆ, ಡ್ರೆಸ್ ಮೇಕಿಂಗ್ ಇರುತ್ತೆ, ಮತ್ತು ಸ್ಲಿಪ್ಪರ್ ಪ್ರೊಡಕ್ಷನ್ ಮಾಡೋದ್ರಲ್ಲೂ ಕೆಲವು ಕೋರ್ಸ್ಗಳಿರುತ್ತೆ. ಸೊ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇರುತ್ತೆ. ನೀವು ಯಾವ ಕೋರ್ಸ್ ಇಂಟ್ರೆಸ್ಟ್ ಇರುತ್ತೆ ಫಸ್ಟ್ ಆ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ITI ಮಾಡಿದ್ರೆ ಮುಂದೆ ಹೈಯರ್ ಎಜುಕೇಷನ್ನು ಮಾಡ್ಬೋದು, ಜೊತೆಗೆ ಒಳ್ಳೆ ಜಾಬ್ಗೂ ಸೇರ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.